ಹಲೋ ಫ್ರೆಂಡ್ಸ್, ಟೇಕ್ ಇಟ್ ಈಸಿ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ನಾನು ಮೆಣಸಿನ್ಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ರೊಟ್ಟಿ ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಮೆಣಸಿನ್ಕಾಯಿ ಗೊಜ್ಜು ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಸಖತ್ ಮಜಾ ಕೊಡುತ್ತೆ. ಹಾಗೆ ನಮ್ಮದು ಯಾವುದೇ ಪಲ್ಯ ಚಟ್ನಿ ಇದ್ರೂ ಸಹ ರೊಟ್ಟಿ ಹಾಗೆ ಚಪಾತಿಗೆ ಸೈಡಲ್ಲಿ ಸ್ವಲ್ಪ ಇದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 200 ಗ್ರಾಮ್ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ತೊಟ್ಟನ್ನು ಬೀಳಿಸಿ ತೊಗೊಂಡಿದ್ದೀನಿ. ಖಾರ ಕಮ್ಮಿ ಇರುವಂಥ ಮೆಣಸಿನ್ಕಾಯಿನ ಕೂಡ ತೊಗೊಳ್ಬೋದು. ನಿಮಗೆ ಖಾರ ಬೇಕಂದರೆ ಖಾರ ಮೆಣಸಿನ್ಕಾಯಿನ ಕೂಡ ತೊಗೊಂಡು ಮಾಡ್ಕೊಳ್ಬೋದು. ಹಾಗೆ ನೋಡಿ, ಇವಾಗ ಒಂದಿಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಹುಣಸೆಹಣ್ಣನ್ನು ನೆನೆಸ್ಕೊಳ್ಳೋಣ, ಚೆನ್ನಾಗಿ ರಸ ಬರುತ್ತೆ. ಇವಾಗ ಮೆಣಸಿನ್ಕಾಯನ್ನು ತೊಳೆದು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಕೊಳ್ಳೋಣ. ನಾನು ಹೀಗೆ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಗೊಜ್ಜನ್ನು ಒಂದು 15ರಿಂದ 20 ದಿನ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪನೂ ಹಾಳಾಗೋದಿಲ್ಲ, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನಾವು ಹೇಗೆ ಉಪ್ಪಿನಕಾಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ವ, ಅದೇ ರೀತಿಯಾಗಿ ಈ ಗೊಜ್ಜನ್ನು ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗಾಗಿ ನಾನು ಜಾಸ್ತಿ ಮೆಣಸಿನ್ಕಾಯನ್ನು ತೊಗೊಂಡು ಗೊಜ್ಜನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ನೋಡಿ, ಎಲ್ಲ ಮೆಣಸಿನ್ಕಾಯನ್ನು ಕಟ್ ಮಾಡಿದ್ದಾಗಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಬಾಣಲಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಇದರಲ್ಲಿ 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಚಿಕ್ಕ ಸ್ಪೂನ್ನಲ್ಲಿ 1 ಸ್ಪೂನ್ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ವಲ್ಲ ಅದರ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣನ್ನು ಚೆನ್ನಾಗಿ ರಸವನ್ನು ತಗೊಂಡು ಹಾಕ್ಕೊಳ್ಳೋಣ. ಎಷ್ಟು ರಸ ಬರುತ್ತೆ ಅಷ್ಟು ಪೂರ್ತಿ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ, ಇಷ್ಟು ರಸವನ್ನು ಚೆನ್ನಾಗಿ ಹಾಕ್ಕೊಂಡು ಈಗ ಇದನ್ನು ಕುದಿಸ್ಕೋಬೇಕು. ಹಾಗೆ ಇದರಲ್ಲಿ ನೋಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಒಂದು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿಣ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ನಾನು ಹೆಚ್ಕೊಂಡಿದ್ನಲ್ಲ ಆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಹುಣಸೆಹಣ್ಣೆ ರಸ ಕುದಿ ಬಂದಮೇಲೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಇವಾಗ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಬೇಯಬೇಕು, ಆ ರೀತಿಯಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡಿ, ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಈ ಕುದಿಸ್ಕೊಳ್ಬೇಕಾದ್ರೇ ಸ್ವಲ್ಪ ರುಚಿಯನ್ನು ನೋಡಿಬಿಟ್ಟು ನಮಗೆ ಹುಳಿ ಅನಿಸಿದ್ರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೋದು. ಹಾಗೆ ಉಪ್ಪನ್ನು ಸಹ ರುಚಿಯನ್ನು ನೋಡಿ ಹಾಕ್ಕೊಳ್ಬೋದು. ಈಗ ನೋಡಿ, ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಈಗ ಇದರಲ್ಲಿ ನಾನು ಒಂದು 3 ಸ್ಪೂನಷ್ಟು ಕಡಲೆ ಬೀಜವನ್ನು ಹುರಿದ್ಬಿಟ್ಟು ದಪ್ಪವಾಗಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಬಿಳಿ ಎಳ್ಳನ್ನು ಕೂಡ ಹುರಿದ್ಬಿಟ್ಟು ದಪ್ಪವಾಗಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸ್ಕೊಂಡು ನೋಡಿ, ಈ ರೀತಿಯಾಗಿ ಗ್ರೇವಿ ಇರಬೇಕು. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಹಾಗೆ ತೆಳುವಾಗಿ ಕೂಡ ಇರಬಾರ್ದು. ನೋಡಿ, ಈ ರೀತಿಯಾಗಿ ಇದೆ. ಒಂದು ಮೀಡಿಯಮ್ ಆಗಿ ಗ್ರೇವಿ ಇವಾಗ ರೆಡಿಯಾಗಿದೆ. ಈ ಗೊಜ್ಜನ್ನು ಚೆನ್ನಾಗಿ ಕುದಿಸಿ ಮಾಡಿರೋದ್ರಿಂದ ಒಂದು 15ರಿಂದ 20 ದಿನದ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪನೂ ಹಾಳಾಗೋದಿಲ್ಲ. ಈ ಗೊಜ್ಜನ್ನು ನೋಡಿ, ರೊಟ್ಟಿ ಚಪಾತಿಗೆ ಮೊಸರು ಜೊತೆ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಒಂದು ಹದವಾದ ಪ್ರಮಾಣದಲ್ಲಿ ಈಗ ಗೊಜ್ಜು ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಬೌಲ್ನಲ್ಲಿ ತಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ರೊಟ್ಟಿ ಚಪಾತಿಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಂತ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.